ಇಳಿಸೋ ನನ್ನ. ಏಯ್ ಇಳಿಸೋ ನನ್ನ, ಇಳಿಸೋ. ಏಯ್ ಡಾಕ್ಟರ್ನ ಎತ್ತಾಕೊಂಡ್ ಬಂದೀನಿ ಹೇಳ್ಮೇಲೆ. ಏನಾಗ್ತಾ ಇದೆ ಅಮ್ಮ? ಚಳಿ ಜ್ವರ. ನನ್ ಮೊದ್ಲೇ ಹೇಳಿಲ್ವಾ? ಸಾಧಾರಣ ಚಳಿ ಜ್ವರಕ್ಕೆ ನನ್ನನ್ನು ಎತ್ತಾಕೊಂಡು ಬರ್ಬೇಕಾಗಿರ್ಲಿಲ್ಲ, ಬೆಳಿಗ್ಗೆ ನೋಡ್ಬೋದಿತ್ತಲ್ಲ. ಡಾಕ್ಟರ್ಗಳಿಗೆ ಅದೆಲ್ಲ ಸಾಧಾರಣನೇ, ಆದ್ರೆ ಅನುಭವಿಸೋರು ಗೊತ್ತು ಅದ್ರ ನೋವು ಏನು ಅಂತ. ಮಾಡಮ್ಮ. ನನ್ ಮುಖ ಏನ್ ನೋಡ್ತೀಯಾ? ಥರ್ಮಾಮೀಟರ್ ಎತ್ಕೋ, ತಿನ್ಗಿನ್ಬಿಟ್ಟಾಳು. ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ? ಇಳಿ ಕೆಳಗೆ, ಇಳಿ ಕೆಳಗೆ ಹೇಳ್ತೀನಿ. ಬಾ. ಎಲ್ಲಿಗೆ? ಬಾ ಹೇಳ್ತೀನಿ. ಏ ಬೆಳ್ಳಾರಿ. ಮಾಮೂಲು ಆಗ್ಲೇ ಕೊಟ್ನಲ್ಲ ಸರ್. ನೀನಾ? ಏನೋ ಇಷ್ಟ ಬೇಗ ಮಲಗ್ ಬಿಟ್ಟಿದ್ಯಾ? ಟೈಮ್ 3 ಗಂಟೆ ಆಗಿದೆ, ಇದು ಬೇಗನಾ ಗುರು? 2 ಆಮ್ಲೆಟ್, 2 ಕಬಾಬು, 2 ಬಿರಿಯಾನಿ ಕೊಡು. ಏನಿಲ್ಲ ಗುರು, ಎಲ್ಲ ಖಾಲಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಅವಳಿಗೆ ಹುಷಾರಿಲ್ಲ, ಡಾಕ್ಟ್ರು ಇಂಜೆಕ್ಷನ್ ಚುಚ್ಚವ್ರೆ. ಹೊಟ್ಟೆಗೇನು ತಿಂದೆ ಮಲ್ಕೊಂಡ್ರೆ ನಾಳೆ ಅವಳು ಪರೀಕ್ಷೆ ಬರೆಯಕ್ಕಾಗಲ್ಲ. ನೀನ್ ಅದೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ, ನನಗ್ ಬೇಕೇ ಬೇಕು. ಬಿಸಿ ಎಲ್ಲ ಹೋಗೋ ಎಣ್ಣೆಕ್ಳು ಕರ್ಕೊಂಬಂದ ಅವ್ರು ಊಟ ಮಾಡಿಲ್ಲ. ಚಿಕನ್ ಕೊಡು, ಕಬಾಬ್ ಕೊಡು ಅಂತ ಯಾಕ್ರು ನಮ್ಮ ಪ್ರಾಣ ಎಣ್ತೀರ. ಇರೋದೇ ಇದು, ತಿಂದ್ರೆ ಬಿಟ್ರೆ ಬಿಡ. ತಗೋಗ್ರು. ಏನು ಇಲ್ಲ ಅಂದೆ? ಅಯ್ಯೋ ನಾಯಿಗಿಂತ ಮಡಗಿದ್ದು, ತಗೋ. ನಾಯಿಗ್ ಮಡಗಿದ್ ನನಗ್ ಕೊಡ್ತೀಯ? ತಪ್ಪಾಯ್ತು, ತಗೋ. ಪೂರ್ಣ ಆತ್ಮ. ಕೂತ್ಕೋ. ತಗೋ ತಿನ್ನು. ಇಷ್ಟೊಂದು ಗಟ್ಟಿಯಾಗಿದೆ, ಆದ್ರೆ ಅವನ್ ಮಾತ್ರ ನೀನ್ ಅರ್ಥನೇ ಮಾಡ್ಕೊಂಡಿಲ್ವಲ್ಲೇ. ನನಗದ್ ಬೇಕಾಗಿಲ್ಲ. ನನ್ನವಳು ಅಂತ ನೋಡ್ಕೊಂಡಲ್ಲ, ನನಗಷ್ಟು ಸಾಕು. ಅವನ್ ನನ್ನ ಇಷ್ಟಪಡದೇ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಅವನನ್ನ ಇಷ್ಟಪಡ್ತೀನಿ, ಅಷ್ಟು ಸಾಕು. ಅವನ್ ನನ್ನ ಇಷ್ಟಪಡದೇ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಅವನನ್ನ ಇಷ್ಟಪಡ್ತೀನಿ, ಅಷ್ಟು ಸಾಕು. ಸ್ವಾಮೀಜಿ, ಯಾರ್ದಿದು ಬ್ಲಡ್? ಗಬ್ಬು ನಾತ. ಅದ ಸೇಟುವಿನದ್ದು. ದಬ್ಬಾಕಿಕೊಂಡು ಮಲಗಿದ್ದ, ಮುಖ ಎಂದುಕೊಂಡು ಬೀಸಿದೆ. ಸ್ಪಾಟ್ ಕನ್ಫ್ಯೂಸ್ ಆಗಿ ಅದೆಲ್ಲಿಗೋ ಬಿತ್ತು. ಹಾಯ್, ಐ ಆಮ್ ಜ್ಯೋತಿ, ಬಿಂದು ಫ್ರೆಂಡ್. ಹಾಯ್, ನಾನು ಶಿಂಡ, ಕೆಂಪನ್ ಫ್ರೆಂಡ್. ನನಗೆ ಕೊಡು. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋ. ಯಾಕೆ ಮಾತಾಡೋ? ಎಣ್ಣೆ ಹೊಡಿತ್ಯಾ? ಒಂದ್ ಹುಡುಗಿಗೆ ಶೇಕ್ ಹ್ಯಾಂಡ್ ಕೊಡಕ್ಕೆ ಇಷ್ಟೊಂದು ಹೆದರ್ಕೋತ್ಯಾ? ಬಿಂದು ಎದುರುಗಡೆ ಸಿಕ್ಕಿದ್ರೆ ಹೊಗೆ ಹಾಕ್ಸ್ತೀನಿ ಇಂದ್ಯಲ್ಲ, ಹೊಗೆ ಹಾಕ್ಸೋಷ್ಟು ಮೀಟ್ರ್ ನಿಂಗಿದ್ಯಾ? ಯಾರ ಮುಂದೆ ಮೀಟರ್ ಬಗ್ಗೆ ಮಾತಾಡ್ತೀನಿ ನೀನು? ಏಯ್, ಒಂದ್ ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಮತ್ತೆ ನಿನ್ ಮೀಟರ್ ಬಗ್ಗೆನೇ ಮಾತಾಡ್ತಾಳೆ ಹೇಳು. ಎಷ್ಟು ಕೊಬ್ಬಿ ಅವಳಿಗೆ.
ಏಯ್ ಹಂಗಂದಿದ್ದೀನಿ ನಿಜ, ಹಾಗ್ ಮಾಡೋದು ನಿಜ. ಏನೇ ಇವಾಗ? ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಯಾಕೆ ಹೋಗಿ ಹಾಕಿಸ್ತೀಯಾ? ಅವಳೇನ್ ಮಾಡಿದ್ಲು ನಿಂಗೆ? ಏನ್ ಮಾಡಿದ್ಲ? ಜೆಕೆ ನೋಡಿ ಅವಾಗ ಯಾಕೆ ಅಡ್ಡ ಬಂದ್ಲು? ಅವಳ ಅಡ್ಡ ಬಂದಿದ್ದು ನಿನಗೋಸ್ಕರ, ನಿನ್ ಒಳ್ಳೇದಕ್ಕೋಸ್ಕರ. ಸುಳ್ಳು, ಎಲ್ಲ ಡ್ರಾಮಾ. ಜೆಕೆ ಗರ್ತಿ ಒಂದೇ ಗ್ಯಾಂಗ್, ಅವಳು ಮಗಳು ಇವಳು. ಈ 3 ಜನ ಸೇರ್ಕೊಂಡು ಹಾಕಿರೋ ಸ್ಕೆಚ್ ನನಗೆ. ಇವಳು ನನಗೋಸ್ಕರ ಮಧ್ಯ ಬಂದು ಅನ್ನೋದು ಎಲ್ಲ ಡ್ರಾಮಾ, ಎಲ್ಲ ಸುಳ್ಳು. ಡ್ರಾಮಾ ಅಲ್ಲ, ಅವಳು ನಡ್ಕೊಂಡಿದ್ದು ಡ್ರಾಮಾ ಅಲ್ಲ. ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವಳ ಮನ್ಸೇನು ಅಂತ ನನಗೆ ಗೊತ್ತು. ಅವಳು ನಿನ್ ಮೇಲೆ ಇಟ್ಟಿರೋದು ಪ್ರೀತಿ ಅಲ್ಲ, ಉಸಿರು. ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಿಡು, ಈಗ ನನಗೆ ಅರ್ಥ ಆಯ್ತು. ನಿನ್ನ ಇಷ್ಟಪಟ್ಟಿದ್ದು ಅವಳು ತಪ್ಪಲ್ಲ, ನೀನ್ ಇಷ್ಟ ಆಗೋ ತರ ನಡ್ಕೊಂಡಿದ್ದು ನಿನ್ ತಪ್ಪು. ಒಂದ್ ಹುಡುಗಿಗೆ ಶೇಕ್ ಹ್ಯಾಂಡ್ ಕೊಡಕ್ಕೆ ಇಷ್ಟೊಂದು ಹೆದರ್ಕೋತ್ಯ. ಇವ್ನು ನನಗೆ ಹೊಡೆದಿದ್ದಕ್ಕೆ ನೀನ್ ಎಷ್ಟೊಂದು ಕೋಪ ಮಾಡ್ಕೊಂಡೆ. ನನಗೆ ಇಷ್ಟೊಂದು ಇಷ್ಟ ಆಗ್ಬಿಟ್ಟೆ, ಇನ್ನು ನಿನ್ ಜೊತೆ ಒಂದಿನ ಇದ್ದ ಬಿಂದುಗೆ ನೀನ್ ಇನ್ನೆಷ್ಟು ಇಷ್ಟ ಆಗೋ ತರ ನಡ್ಕೊಂಡಿರಲ್ಲ. ಅವಳಿಗೆ ನಾನು ಅಂತ ಬಿಟ್ರೆ ಬೇರೆ ಯಾರು ಇಲ್ಲ. ಡಾಕ್ಟರ್ ಒಂದ್ ವಾರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಕ್ ಹೇಳಿದ್ರು. ಕರ್ಕೊಂಡು ಹೋಗ್ತಿದ್ದೀರಾ? ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದು ನಿನ್ನಿಂದಾನೆ, ಜ್ಞಾಪಕ ಇಟ್ಕೋ. ಬಂದಳು, ಎಣ್ಣೆ ಹೊಡೆದಳು, ಬೈದಳು, ಎಲ್ಲವನ್ನು ಬಿಸಾಕಿ ಹೋದಳು. ಎಲ್ಲವೂ ಪರಮಾತ್ಮನ ಇಚ್ಛೆ. ಬಿಂದು, ಬಿಂದು ಎಲ್ಲಿದ್ಯಾ? ಬಿಂದು, ನಿಂತ್ಕೋ. ಬಾ ಕೆಳಗೆ. ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೀಯ? ಏಯ್ ನೋಡು, ನಿನ್ ಮಗಳನ್ನ ನಾನು ಕರ್ಕೊಂಡು ಹೋಗ್ತಾ ಇರೋದು ಮದುವೆ ಮಾಡಿ ಸಂಸಾರ ಮಾಡಕ್ಕಲ್ಲ. ಅವಳು ಕತ್ತಕ್ ಬಿದ್ದಿರೋದು ಮಚ್ಚೇಟು. ಒಂದಿನ ಚೊಳಗ್ ಹೋಗಿದೆ. ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದವ್ರೆ ಸತ್ತೋಗ್ಬಿಡ್ತಾಳೆ. ಸತ್ರೆ ಸಾಯ್ಲಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ನನ್ನಿಂದ ಒಂದ್ ಹುಡುಗಿ ಸತ್ತೋಗ್ತಾಳಲ್ಲ ಅಂತ ಜೀವನ ಪೂರ್ತಿ ನಾನು ಕೊರಗ್ಬೇಕಾಗಿ ಬರುತ್ತೆ. ಅದ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀನಿ. ಇದಕ್ಕೆ ಕಣೋ, ನೀನಂದ್ರೆ ನನಗೆ ತುಂಬಾ ಇಷ್ಟ. ಸರಿ, ನೀನೋಗಿ ಒಳಗಡೆ ಅಡ್ಮಿಟ್ ಆಗೋ. ನಾನು ನಮ್ಮ ಹುಡುಗರನ್ನ ಕಳ್ಸ್ಕೊಡ್ತೀನಿ. ನಾನೊಬ್ಳೆ ಹೋದ್ರೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ. ಯಾಕೆ? ಪೇಷಂಟ್ ಕಡೆಯವರು ಯಾರಾದ್ರೂ ಇರ್ಲೇಬೇಕು. ನೀನ್ ಒಳಗಡೆ ಇರೋ, ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ. ಹಲೋ, ACP ಭರತ್ ಸಿಂಗ್ ಸ್ಪೀಕಿಂಗ್. ಕೆಂಪ ರಾಜರಾಜೇಶ್ವರ ಆಸ್ಪತ್ರೆ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಬೈ ಚಾನ್ಸ್ ತಪ್ಪಿಸ್ಕೊಂಡ್ರೆ ಮೈಸೂರು ರೋಡಲ್ಲಿ ಪಾಸ್ ಆಗ್ತಾನೆ. ಅವನಲ್ಲಿಂದ ಮಿಸ್ ಆಗಬಾರ್ದು. ಜೀವ ಸತ್ತ ಸಿಕ್ಕಿದ್ರೆ ಪರವಾಗಿಲ್ಲ, ಚೆಕ್ ಮಾಡಿ ಸಿಕ್ಕಿರ್ತಾರೆ. ಓಕೆ, ಹೋಗೋ.
ಆನ್ ಫೈರ್. ಹಾಸ್ಪಿಟಲ್ ಇದು. ನೀವು ಕಡೆ ಹೋಗಿ, ನೀವು ನನ್ನ ಫಾಲೋ ಮಾಡಿ. ಕಮಾನ್. ಡೋಂಟ್ ಮೂವ್. ಸರೆಂಡರ್ ಆಗು. ಒಳ್ಳೆ ಮಾತ್ರ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗು. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಬ್ಬ ರೌಡಿನ ಎನ್ಕೌಂಟರ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ, ಆದ್ರೆ ಒಂದು ಹೆಣ್ಣನ್ನ ಬೆತ್ತ ನೋಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ಆನ್ ದ ಬಿಲ್ಡಿಂಗ್. ಹಾಗೆ